ಆತ್ಮೀಯರೇ, ಶಿಕ್ಷಣಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಪ್ರಶಿಕ್ಷಣ ವಿದ್ಯಾರ್ಥಿಗಳೇ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ತರಗತಿಗೆ ಆದರ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳಿರುವ ವಿಷಯ ಬಿಸಿ ನೀರಿನ ಬುಗ್ಗೆ. ಇದರ ಪರಿಕಲ್ಪನೆ ಮತ್ತು ವೈಜ್ಞಾನಿಕ ಹಿನ್ನೆಲೆ. ಇದರಲ್ಲಿ ಬಾಲ್ನಿಯಾಲಜಿ ಅಂದ್ರೇನು ಇದೆಲ್ಲ ನಾವು ತಿಳ್ಕೋಬೋದಾಗಿದೆ. ಭೂಮಿಯ ಗರ್ಭದಲ್ಲಿರುವ ನೈಸರ್ಗಿಕ ಶಾಖದಿಂದ ಬಿಸಿಯಾಗಿ ಭೂಮಿಯ ಮೇಲ್ಮೈಗೆ ಯಾವುದೇ ಕೃತಕ ಸಾಧನಗಳಿಲ್ಲದೆ ಸಹಜವಾಗಿ ಹೊರಹೊಮ್ಮುವ ನೀರಿನ ಚಿಲುಮೆಗಳನ್ನೇ ಬಿಸಿ ನೀರಿನ ಬುಗ್ಗೆಗಳು, ಹಾಟ್ ಸ್ಪ್ರಿಂಗ್ಸ್ ಅಂತೇವೆ ಅಥವಾ ಥರ್ಮಲ್ ಸ್ಪ್ರಿಂಗ್ಸ್ ಅಂತ ಹೇಳ್ತೇವೆ. ಈ ನೀರಿನ ಉಷ್ಣತೆಯು ಸುತ್ತಮುತ್ತಲಿನ ಸಾಮಾನ್ಯ ಅಂತರ್ಜಲ ಮತ್ತು ವಾತಾವರಣದ ತಾಪಮಾನಕ್ಕಿಂತ ಗಣನೀಯವಾಗಿ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಈ ನೀರಿನ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್ನಿಂದ 92 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತದೆ. ಭೂಗರ್ಭ ವೈಜ್ಞಾನಿಕ ಕಾರ್ಯವಿಧಾನ, ಹೌ ಹಾಟ್ ಸ್ಪ್ರಿಂಗ್ಸ್ ಫಾರ್ಮ್ ಅಂತೇಳಿ. ಮಳೆ ನೀರು ಮತ್ತು ಕರಗಿದ ಹಿಮದ ನೀರು ಭೂಮಿಯ ಮೇಲ್ಮೈನ ಬಿರುಕುಗಳು ಅಂದರೆ ಫಾಲ್ಟ್ ಲೈನ್ಸ್, ಫಿಷರ್ಸ್ ಮತ್ತು ರಂಧ್ರಗಳ ಮೂಲಕ ಭೂಮಿಯ ಆಳಕ್ಕೆ ಸುಮಾರು 2 ರಿಂದ 6 ಕಿಲೋಮೀಟರ್ ಒಳಗಡೆ ಇಳಿಯುತ್ತದೆ. ಭೂಮಿ ಆಳಕ್ಕೆ ಹೋದಂತೆ ಪ್ರತಿ ಕಿಲೋಮೀಟರ್ನ ಉಷ್ಣತೆ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತದೆ. ಇದನ್ನು ನಾವು ಜಿಯೋಥರ್ಮಲ್ ಗ್ರೇಡಿಯಂಟ್ ಅಂತ ಹೇಳ್ತೇವೆ. ಅಲ್ಲದೆ ಭೂಮಿಯು ಆಳದಲ್ಲಿರುವ ಜ್ವಾಲಾಮುಖಿ, ಶಿಲಾರಸ ಅಥವಾ ಬಿಸಿಯಾದ ಶಿಲೆಗಳ ಸಂಪರ್ಕಕ್ಕೆ ಬಂದಾಗ ನೀರು ಅತ್ಯಧಿಕ ತಾಪಮಾನಕ್ಕೆ ಕಾಯುತ್ತದೆ. ಬಿಸಿಯಾದ ನೀರು ಹಗುರವಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಹೈಡ್ರೋಥರ್ಮಲ್ ಒತ್ತಡದೊಂದಿಗೆ ಮೇಲ್ಮುಖವಾಗಿ ನುಗ್ಗಿ ಬುಗ್ಗೆಗಳಾಗಿ ಹರಿದು ಬರುವುದನ್ನು ಕಾಣುತ್ತೇವೆ. ಇದೇ ಬಿಸಿ ನೀರಿನ ಬುಗ್ಗೆ. ಬಿಸಿ ನೀರಿನ ಬುಗ್ಗೆಗಳು ಏನಿರುತ್ತೆ? ರಾಸಾಯನಿಕ ಮತ್ತು ಖನಿಜ ಸಂಯೋಜನೆಗಳು ನೋಡುವ. ಬಿಸಿ ನೀರು ಭೂಮಿಯ ಆಳದ ಶಿಲೆಗಳ ಮೂಲಕ ಹಾದು ಹೋಗುವಾಗ ವಿವಿಧ ಖನಿಜಗಳು ಮತ್ತು ಲವಣಗಳನ್ನು ಕರಗಿಸಿಕೊಂಡು ಬರುತ್ತದೆ. ಆದ್ದರಿಂದ ಈ ನೀರು ಅತ್ಯಂತ ಶ್ರೀಮಂತ ಖನಿಜಯುಕ್ತ ಜಲವಾಗಿರುತ್ತದೆ. ಪ್ರಮುಖ ಖನಿಜಾಂಶಗಳು ನೋಡೋದಾದರೆ ಮಿನರಲ್ ಪ್ರೆಸೆಂಟ್, ಒಂದು ಗಂಧಕ, ಸಿಲಿಕಾ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಗಂಧಕ ಇದು ನೈಸರ್ಗಿಕ ಆಂಟಿಸೆಪ್ಟಿಕ್, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರನಾಶಕ. ಸಿಲಿಕಾ ಚರ್ಮದ ಸ್ಥಿತಿಸ್ಥಾಪಕತ್ವ, ಮೂಳೆ, ಕೂದಲಿನ ಆರೋಗ್ಯ ರಕ್ಷಕ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಸ್ನಾಯುಗಳ ಸೆಳೆತ ಕಡಿಮೆ ಮಾಡಿ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ದೇಹದ ವಿದ್ಯುದ್ವಿಚ್ಛೇದಯ ಅಂದರೆ ಎಲೆಕ್ಟ್ರೋಲೈಟ್ ಸಮತೋಲನ ಕಾಪಾಡುತ್ತದೆ. ರೇಡಿಯಂ ಮತ್ತು ರೇಡಾನ್ ಇವು ಅಪರೂಪದ ಧಾತುಗಳು. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವ ವಿಕಿರಣಶೀಲ ಅಂಶ. ಲಿಥಿಯಂ ಮಾನಸಿಕ ಶಾಂತಿ ಮತ್ತು ಖಿನ್ನತೆ ನಿವಾರಣೆಗೆ ಪೂರಕ. ಬೋರಾಕ್ಸ್ ಮತ್ತು ಕ್ಲೋರೈಡ್ ನೈಸರ್ಗಿಕ ಲವಣ ಸಂಯುಕ್ತಗಳು. ಥರ್ಮೋಫೈಲ್ಸ್ ಅತಿ ಹೆಚ್ಚಿನ ಉಷ್ಣತೆಯಲ್ಲೂ ಜೀವಿಸುವ ವಿಶೇಷ ನೈಸರ್ಗಿಕ ಬ್ಯಾಕ್ಟೀರಿಯಾಗಳು. ಬಿಸಿ ನೀರಿನ ಬುಗ್ಗೆಗಳ ಬಹುಮುಖಿ ಉಪಯುಕ್ತತೆಗಳು ಏನಪ್ಪ ಅಂದರೆ, ಬಿಸಿ ನೀರಿನ ಬುಗ್ಗೆಗಳಲ್ಲಿ ಸ್ನಾನ ಮಾಡುವ ಹಾಗೂ ನೈಸರ್ಗಿಕ ಖನಿಜಯುಕ್ತ ನೀರಿನಿಂದ ಚಿಕಿತ್ಸೆ ಪಡೆಯುವ ವಿಜ್ಞಾನವನ್ನು ಬಾಲ್ನಿಯಾಲಜಿ ಅಥವಾ ಬಾಲ್ನಿಯೋಥೆರಪಿ ಎನ್ನಲಾಗುತ್ತದೆ. ದೇಹಕ್ಕೆ ಶಿಕ್ಷಣ, ಆರೋಗ್ಯ, ಪರಿಸರ ವಿಜ್ಞಾನದಲ್ಲಿ ಇವುಗಳ ಪಾತ್ರ ಬಹಳ ಮಹತ್ವದ್ದು. ಒಂದನೇದಾಗಿ ಚರ್ಮ ರೋಗ ನಿವಾರಣೆ, ಕೀಲು ಮತ್ತು ಸ್ನಾಯುಗಳ ಶಮನ, ಒತ್ತಡ ಮುಕ್ತಿ ನಿದ್ರೆ, ಪ್ರವಾಸೋದ್ಯಮ ಮತ್ತು ಆರ್ಥಿಕ ವೃದ್ಧಿ, ಭೂಶಾಖ ಹಸಿರು ಇಂಧನ. ನೈಸರ್ಗಿಕ ನೀರಿನಲ್ಲಿರುವ ಗಂಧಕವು ಸೋರಿಯಾಸಿಸ್, ಎಸ್ಜಿಮಾ, ತುರಿಕೆ, ಫಂಗಲ್ ಇನ್ಫೆಕ್ಷನ್ ಹಾಗೂ ಮೊಡವೆಗಳನ್ನು ನೈಸರ್ಗಿಕವಾಗಿ ಗುಣಪಡಿಸುತ್ತದೆ. ಬಿಸಿ ನೀರಿನ ಶಾಖವು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಕ್ರೀಡಾಪಟುಗಳು ಸ್ನಾಯು ಸೆಳೆತ, ಸಂಧಿವಾತ, ಮಂಡಿ ನೋವು ನೈಸರ್ಗಿಕ ಪರಿಸರ ನೀಡುತ್ತದೆ. ದೇಹದ ವಿಷಕಾರಿ ಅಂಶಗಳು ಬೆವರಿನ ಮೂಲಕ ಹೊರ ಹೋಗುತ್ತವೆ. ಎಂಡಾರ್ಫಿನ್ ಬಿಡುಗಡೆಯಾಗಿ ಮಾನಸಿಕ ನೆಮ್ಮದಿ ಹಾಗೂ ಗಾಢ ನಿದ್ರೆ ದೊರೆಯುತ್ತದೆ. ಬುಗ್ಗೆಗಳು ತೀವ್ರವಾಗಿ ಉಗಿ ಬಳಸಿ ಟರ್ಬೈನ್ ತಿರುಗಿಸಿ ಪರಿಸರ ಇಂಗಾಲ 24x7 ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಐಸ್ಲ್ಯಾಂಡ್,
ಅಮೆರಿಕ, ನ್ಯೂಜಿಲೆಂಡ್ಗಳಲ್ಲಿ ಮನೆಗಳ ತಾಪಮಾನಕ್ಕೆ ಹಾಗೂ ಹಸಿರು ಮನೆ ಕೃಷಿಗೆ ವ್ಯಾಪಕವಾಗಿ ಬಳಸುತ್ತಾರೆ. ಜಪಾನ್ ಆನ್ಸೆನ್ ಸಂಸ್ಕೃತಿ ಮತ್ತು ಯುರೋಪಿಯನ್ ಸ್ಪಾಗಳು ಜಾಗತಿಕ ಮಟ್ಟದಲ್ಲಿ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸಿ ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತವೆ. ಕರ್ನಾಟಕದಲ್ಲಿ ಬಿಸಿ ನೀರಿನ ಬುಗ್ಗೆಗಳ ಇದಾವ ಅಥವಾ ಇಲ್ಲಿ ನೋಡ್ಕೊಂಡು ಬರುವ ಬೇಂದ್ರು ತೀರ್ಥ ಹೆಸರನ್ನು ಸಾಮಾನ್ಯವಾಗಿ ಕೇಳಿರ್ತೀರಿ. ದಕ್ಷಿಣ ಭಾರತದ ಏಕೈಕ ನೈಸರ್ಗಿಕ ಬೇಂದ್ರು ತೀರ್ಥ ಆಗಿದೆ. ಇದು ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ತಾಲೂಕಿನ ಇದ್ರೆ ಗ್ರಾಮದಲ್ಲಿ ಇದು ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆ ಎಂಬ ಐತಿಹಾಸಿಕ ಭೌಗೋಳಿಕ ಹೆಗ್ಗಳಿಕೆಯನ್ನು ಪಡೆದಿದೆ. ನಮಗೂ ಕೂಡ ಹೆಮ್ಮೆಯಾಗಿದೆ. ನೀರಿನ ತಾಪಮಾನ ಸುಮಾರು 32 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ಅಂದರೆ ಹಿತಕರವಾದ ಉಗುರು ಬೆಚ್ಚಗಿನ ನೀರು. ಖನಿಜ ವೈಶಿಷ್ಟ್ಯ ನೋಡೋದರೆ ಗಂಧಕ, ಸೋಡಿಯಂ, ಸಿಲಿಕಾ ಅಂಶಗಳಿಂದ ಸಮೃದ್ಧವಾಗಿದ್ದು ಚರ್ಮದ ತುರಿಕೆ, ಕೀಲು ಶಮನಕ್ಕೆ ಪ್ರಸಿದ್ಧ. ಧಾರ್ಮಿಕ ಮಹತ್ವ ಸಮೀಪದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೊತೆ ನಂಟು ಹೊಂದಿದ್ದು ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಭಕ್ತರು ಪವಿತ್ರ ತೀರ್ಥಸ್ನಾನ ಮಾಡುತ್ತಾರೆ. ಕರ್ನಾಟಕ ಸರ್ಕಾರವು ಇದನ್ನು ಸಂರಕ್ಷಿತ ಪರಿಸರ ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿಪಡಿಸುತ್ತಿದೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.